ಶಕ್ತಿಯಸ್ತ್ರ ನ್ಯೂಸ್ಗೆ ಸ್ವಾಗತ. ನಗರದ ರವೀಂದ್ರ ಕಲಾಕ್ಷೇತ್ರದ ಆವರಣದಲ್ಲಿರುವ ನಯನ ಸಭಾಂಗಣದಲ್ಲಿ ಸಂಪಾದಿ ರಂಗಸಂಗಮ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಸಂಪಾಜಿ ಸಾಂಸ್ಕೃತಿಕ ಸಂಭ್ರಮ. ಇದೇ ಸಂದರ್ಭದಲ್ಲಿ ಗಾಯನ ಹಾಗೂ ಸಾಮಾಜಿಕ ಸೇವೆ ಕ್ಷೇತ್ರದಲ್ಲಿನ ಗಣನೀಯ ಸೇವೆಯನ್ನು ಪರಿಗಣಿಸಿ ಮಂಜುನಾಥ್ PM ರವರಿಗೆ 2026ನೇ ಸಾಲಿನ ಪ್ರತಿಷ್ಠಿತ ಗಾಯನ ಸೇವಾ ಸಿರಿ ಪ್ರಶಸ್ತಿ ನೀಡಿ ಪುರಸ್ಕರಿಸಲಾಯಿತು. ಅಭಿನಂದನೆಗೆ ಭಾಜನರಾದಂತಹ ಎಲ್ಲ ಸಾಧಕರಿಗೆ ಹಾಗೂ ಅಭಿನಂದಿಸಿದಂತಹ ಎಲ್ಲ ಗಣ್ಯರಿಗೆ ಈ ಮೂಲಕ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ದಯವಿಟ್ಟು ಎಲ್ಲ ಗಣ್ಯರು ಆಸೀನರಾಗಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೇವೆ. ನನ್ನ ಹೆಸರು ಮಂಜು ಅಂತೇಳಿ ಹೆಬ್ಬಗೋಡಿಂದ ಬಂದಿದ್ದೀನಿ. ನಮ್ಮ ಸಂಪೂರ ಬಂದ್ಬಿಟ್ಟು ಚಿಕ್ಕಮಗಳೂರು ಡಿಸ್ಟಿಕ್ಕು ತರೀಕೆರೆ ತಾಲೂಕು ಅಜ್ಜಂಪುರ ಹೋಬಳಿ ದೇವಗುರು ಗ್ರಾಮ. ನಾನಿಲ್ಲಿ ಬೆಂಗಳೂರಲ್ಲಿ ಡ್ರೈವರ್ ಕೆಲಸ ಮಾಡ್ತಾಯಿದ್ದೀನಿ. ನನಗೆ ಸಂಗೀತ ಮೇಲೆ ತುಂಬ ಆಸಕ್ತಿ ಇತ್ತು ಚಿಕ್ಕ ವಯಸ್ಸಿಂದ, ಬಟ್ ಅವಕಾಶ ಸಿಗ್ತಿರಲಿಲ್ಲ. ಈಗ ನನಗೆ ಅವಕಾಶ ಸಿಗ್ತಿದೆ. ರವೀಂದ್ರ ಕಲಾಕ್ಷೇತ್ರ ಮಂದಿರದಲ್ಲಿ ನನಗೊಂಥರ ಯಾವುದೋ ದೇವ್ರ ಥರ ಒಂದು ಚಾನ್ಸ್ ಇತ್ತು. ಹಾಗಾಗಿ ಬಂದಿಲ್ಲಿ ಹಾಡು ಹೇಳಿದೆ. ಬಟ್ ಅದನ್ನು ಎಲ್ಲರೂ ಕೂಡ ಪ್ರೋತ್ಸಾಹಿಸಿದ್ದಾರೆ. ಹೀಗಾಗಿ ಮುಂದಿನ ಇದರಲ್ಲಿ ಸ್ವಲ್ಪ ಬೆಳೆಸ್ಬೇಕಂತ ನಮ್ಮ ಕನ್ನಡ ಜನತೆಯಲ್ಲಿ ಸ್ವಲ್ಪ ಕೇಳ್ಕೊಳ್ತಾ ಇದ್ದೀವಿ. ದಯವಿಟ್ಟು ನೀವು ಸಪೋರ್ಟ್ ಮಾಡಿ. ಖಂಡಿತ ಒಳ್ಳೊಳ್ಳೆ ಗೀತೆಗಳನ್ನು ಯಾಕೆ ನಿಮಗೆ ಹಾಡಲ್ಲಿ ಅಷ್ಟೊಂದು ಆಸಕ್ತಿ? ನಿಮಗೆ ಯಾಕೆ ಹಾಡಲ್ಲಿ ನಿಮ್ಗೆ ಅಷ್ಟು ಇಷ್ಟ? ಹಾಡು ಅಂತಂದ್ರೆ ಕಲೆ ಅನ್ನೋದು ಮೊದಲಿಂದ ಹುಟ್ಟುತ್ತಾ ಬರುತ್ತೆ. ಬಟ್ ಕಲೆ ಅನ್ನೋದ್ರಲ್ಲಿ ತೋರಿಸೋಕ್ಕಾಗಲಿಲ್ಲ. ಬಟ್ ಈಗ ತೋರಿಸೋ ಟೈಮ್ ಅಂತ ತೋರಿಸ್ಕೊಳ್ತಾ ಇದ್ದೀನಿ. ನಮ್ಮ ತಂದೆ ತಾಯಿಗೆ ತುಂಬ ಆಸೆ, ಸಾಂಗ್ ಆಡೋದಕ್ಕೂ ಆಸೆ ಇತ್ತು ಜಾಸ್ತಿ. ಬಟ್ ನಮ್ಮ ತಂದೆ ಎಕ್ಸ್ಪರ್ಟ್ ಆದರು. ಅದನ್ನು ನಾನು ಆಡಲೇಬೇಕು ಅಂತ ಅರ್ಥಕೊಂಡು ಸಂಗೀತ ಕಲ್ತಿದ್ದೀನಿ, ಆಡ್ತಾಯಿದ್ದೀನಿ. ನಮ್ಮ ಗುರು ಸರ್ ಅಂತ ಟಿ ದಾಸಹಳ್ಳಿ ಅವರು ಆ ಸರ್ ಮುಖಾಂತರ ಬಂದು ಒಂದು ವ್ಯಕ್ತಿ ಮೇಲೆ ಆಡ್ತಾಯಿದ್ದೀನಿ. ಅವ್ರಿಗೂ ಕೂಡ ಧನ್ಯವಾದ ಇಷ್ಟಪಡ್ತೀನಿ. ಮತ್ತು ಮುಂದೆ ಏನಾದ್ರೂ ಬೇರೆ ದೊಡ್ಡ ದೊಡ್ಡ ಅವಕಾಶಗಳು ಸಿಕ್ಕರೆ ಮಾಡಬೇಕು ಅಂತ ಖಂಡಿತ ಮಾಡ್ತೀವಿ ಸರ್. ಬಡತನದಿಂದ ಬಂದಿದ್ದೀನಿ. ಖಂಡಿತ ನೀವು ಉಳಿಸ್ಕೊಂಡು ಖಂಡಿತ ನಾನು ಹೋಗ್ತೀವಿ ಸರ್. ಶಕ್ತಿಯಸ್ತ್ರ ನ್ಯೂಸ್ ಕನ್ನಡ, ಆಫ್ ಕೋರ್ಸ್ ಇದು ಕನ್ನಡಿಗರ ನಾಡಿಮಿಡಿತ.